ಎಷ್ಟ್ ಸರಿ ಫೋನ್ ಮಾಡ್ತೀರಾ? ನಾನ್ ಬಂದ್ ಕರ್ಕೊಂಡು ಹೋಗ್ತೀನಿ ಅಂತ ತಾನೆ. ನಿನ್ ಹೆಸರು? ಮಂಜುಳ. ಮನೆ ಕಡೆ ಎಲ್ಲ ಚೆನ್ನಾಗೇ ಇದ್ದೀರಾ? ಏನಕ್ಕೆ ವೃದ್ಧಾಶ್ರಮಕ್ಕೆ ಬರ್ತಿದ್ಯಾ? ನಾನು ಇಲ್ಲಿ ಇರೋಕ್ಕಾಗಲ್ಲ. ಆ ಅಮ್ಮ ಏನಾಗ್ಬೇಕು ನಿನ್ಗೆ? ಮಗಳಾಗಬೇಕು. ವೃದ್ಧಾಶ್ರಮದ ರೂಲ್ಸ್ ಹೇಳ್ತಿದ್ದೀನಿ. ಇಲ್ಲಿ ತರ ಸ್ಪೆಷಲ್ ಆಗೆಲ್ಲ ನಿನ್ನ ನೋಡ್ಕೊಳಕ್ ಆಗಲ್ಲ. ಎಲ್ರಿಗೂ ಏನ್ ಊಟ ಕೊಡ್ತೀವೋ ಅದೇ ಊಟ. ನಿನ್ಗೆ ಏನೇ ಹೆಚ್ಚು ಕಮ್ಮಿ ಆದ್ರೂ ಹಾಸ್ಪಿಟಲ್ ಕರ್ಕೊಂಡು ಹೋಯ್ತೀವಿ. ಇದಕ್ಕೆಲ್ಲ ನಿನ್ಗೆ ಒಪ್ಪಿಗೆ ಇದೆಯಾ? ಆಯ್ತು ಕಣವ. ತಗೊಳ್ಳಿ ಮೇಡಮ್ ಅವರೇ. ಅಲ್ಲ ಸೌಮ್ಯ ಅವರೇ, ಮನೆ ಕಡೆ ಎಲ್ಲ ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿದ್ದೀರಾ, ಇರೋ ಒಂದು ತಾಯಿನ ನೋಡ್ಕೊಳಕ್ ಆಗಲ್ಲ ಅಂತೀರಾ? ನನ್ನ ಪರಿಸ್ಥಿತಿನೂ ಸರಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಬೆಳಗ್ಗೆ ಆಯಿತು ರೀಲ್ಸ್ ಮಾಡಬೇಕು, ಬ್ಲಾಗ್ಸ್ಗಳು ಮಾಡಬೇಕು, ಯೂಟ್ಯೂಬ್ಗೆ ವಿಡಿಯೋ ಹಾಕಬೇಕು. ಇವ್ರು ನೋಡಿದ್ರೆ ರಾತ್ರಿ ಊಟ ಕೊಟ್ಟರೆ ತಿನ್ನೋದೇ ಇಲ್ಲ ಅಂತಾರೆ, ಬಿಸಿ ಅನ್ನ ಬೇಕು, ಬಿಸಿ ಸಾರು ಬೇಕು ಅಂತಾರೆ. ಅದಕ್ಕೆ ನನಗೆ ಆಗ್ತಿಲ್ಲ ಮೇಡಮ್ ಅವರೇ. ಈಗ ನೀವೇನಾದರೂ ಮಾಡಿ ನಮ್ಮ ಅಮ್ಮನ್ನ ಕರ್ಕೊಂಡು ಹೋಗ್ಬಿಡಿ. ಹೌದಾ? ಗ್ರೇಟ್ ರೀ ನೀವು. ಅಲ್ಲ ಕಣಮ್ಮ, ಅವಳು ಹುಟ್ಟದಾಗ್ಲೇನೆ ನೀನು ನನ್ನ ಕೈಲಿ ನೋಡ್ಕೊಳಕ್ ಆಗಲ್ಲ ಅಂತ ಏನಾದ್ರೂ ಮಾಡಿ ಸಾಯಿಸ್ಬಿಟ್ಟಿದ್ರೆ ಇವತ್ತು ನಿನ್ಗೆ ಈ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಏನೇನ್ ಜನನ ಎಂತೆಂದಕ್ಕೆ ಅಪ್ಪ ಅಮ್ಮನ್ನ ದೂರ ಇಡ್ತಾರೋ.